ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನು ಗೊತ್ತಾ, ನಂದು ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿರಲಿಲ್ಲ ಆಯಿತು. ಹಾಗಾಗಿ ನಾನು ಮತ್ತೆ ಇವತ್ತು ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ. ಕೆಲವೊಂದು ಸಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀವಿ, ಹಾಕೋಕ್ಕಾಗಲ್ಲ. ಯಾಕಂತಂದರೆ ಈ ಥರ ಆಗುತ್ತೆ, ಏನಾದರೂ ಸ್ಟೋರೇಜ್ ಫುಲ್ ಆಗಿರುತ್ತಂತ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿರ್ತೀವಿ. ಬಟ್ ಕೆಲವೊಂದು ಸಲ ಅದನ್ನು ಮರೆತು ಹೋಗಿರುತ್ತೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿರೋದು. ನಾನು ಪಾಪು ಆಲ್ಮೋಸ್ಟ್ ಒಂದು 11:30 ಹಾಗೆ ರೀಚ್ ಆಗಿದ್ವಿ. ಅದಾದಮೇಲೆ ಶಾಸ್ತ್ರಗಳೆಲ್ಲ ಶುರುವಾಗಿದ್ದು. ಸೊ ಇಲ್ಲಿ ಫಸ್ಟು ಊರ ಗೌಡ್ರು ಅಂತ ಹೇಳ್ತಾರೆ, ಅವರು ಬಂದು ಗೌಡ್ರು, ಅವರು ಬಂದು ಆಶೀರ್ವಾದ ಮಾಡ್ತಾರೆ. ಅವರು ಫಸ್ಟಿಗೆ ಶಾಸ್ತ್ರಕ್ಕೆಲ್ಲ ಹೇಳೋದು, ಈ ಥರ ಮಾಡಬೇಕು ಅಂತ ಎಲ್ಲ ನಮ್ಮದ್ರಲ್ಲಿ ಗೈಡ್ ಮಾಡೋದೇ ಅವರು. ಸೊ ಅದಾದಮೇಲೆ ಮನೆಯವರೆಲ್ಲ ಆಶೀರ್ವಾದ ಮಾಡ್ತಾರೆ. ತುಂಬ ಶಾಸ್ತ್ರೋಕ್ತವಾಗಿ ನಡೆದ ಮದುವೆ ಅಂತಲೇ ಹೇಳ್ಬೋದು. ಒಂದು DJ ಸೌಂಡ್ ಇಲ್ಲ, ಏನಿಲ್ಲ, ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಮೆಹಂದಿ ಇಡೋರನ್ನ ಹೇಳಿದರು, ಅವರು ಬಂದು ಇಟ್ಟಿದ್ದಾರೆ ಅಷ್ಟೇ. ಇನ್ನು ನೆಕ್ಸ್ಟ್ ಡೇದು ವ್ಲಾಗ್ ಆಗಿರುತ್ತೆ ಇದು. ನಮ್ಮ ಕಡೆ ಮದುವೆಗೆಲ್ಲ ಮಂಗಳೂರು ಮಲ್ಲಿಗೆನೇ ಯೂಸ್ ಮಾಡೋದು. ಮದುಮಗಳಿಗಂತೂ ಫುಲ್ಲು ಮಂಗಳೂರು ಮಲ್ಲಿಗೆನೇ, ಬೇರೆ ಯಾವ ಮಲ್ಲಿಗೆನೂ ಯೂಸ್ ಮಾಡಲ್ಲ. ಸೊ ಮೊಗ್ಗಿನ ಜಡೆಯಿಂದ ಹಿಡಿದು ಎಲ್ಲದಕ್ಕೂ ಮಂಗಳೂರು ಮಲ್ಲಿಗೆನೇ ಯೂಸ್ ಮಾಡೋದು. ಸೊ ಹಾಗಾಗಿ ಮೇಕಪ್ಪಿಗೆ ಬ್ಯೂಟಿಷನ್ನ ಹೇಳಿದರು, ಹಾಗಾಗಿ ಅವ್ರು ಬಂದಿದ್ದರು. ಬೆಳಗ್ಗೆ 4 ಗಂಟೆಗೆಲ್ಲ ಬಂದಿದ್ದರು. ಹಾಗಾಗಿ 4 ಗಂಟೆಯಿಂದ ಮೇಕಪ್ ಶುರುವಾಗಿದೆ. ಆಲ್ಮೋಸ್ಟ್ ಒಂದು 8 o'clock ತನಕನೂ ಮೇಕಪ್ ಮಾಡೋದೇ ಆಗೋಯಿತು. ನಮ್ಮ ಮದುಮಗಳದ್ದು ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹುಡುಗಿ ಜಾಸ್ತಿ ಹುಡುಗನ ಪ್ರೀತಿ ಮಾಡಿದ್ರೆ ಈ ಥರ ಬರುತ್ತಂತೆ, ಬ್ಲ್ಯಾಕ್ ಆಗಿ. ಹಾಗೆ ನಾವು ಕಿಂಡಲ್ ಮಾಡ್ತಾಯಿದ್ವಿ, ಜಾಸ್ತಿ ನೀನೇನು ಲವ್ ಮಾಡ್ತಿದ್ದೀಯಾ ಅಂತ. ಕಂಪ್ಲೀಟಾಗಿ ರೆಡಿ ಆದಮೇಲೆ ನೋಡಿ ಮದುಮಗಳು ಹೆಂಗೆ ಕಾಣ್ತಿದ್ದಾಳೆ ಅಂತ. ಚೆನ್ನಾಗಿ ಕಾಣ್ತಿಲ್ಲ? ಕಮೆಂಟ್ ಮಾಡಿ ಆಯಿತಾ, ಸೂಪರಾಗಿ ಕಾಣ್ತಿದ್ದಾಳೆ ಅಂತ. ಹೇಗೆ ಕಾಣ್ತಿದೆ? ನಮ್ಮ ಮಂಗಳೂರು ಸ್ಟೈಲಲ್ಲಿ ಈ ಥರ ಮೊಗ್ಗಿನ ಜಡೆ ಹಾಕೋದು ಅಂತಂದರೆ ಇದೆ, ರೆಡಿ ಮಾಡಿಸೋದು ಅಂತಂದರೆ ಇದೆ. ಇದಕ್ಕೆ ಟೈಮ್ ತಗೊಳುತ್ತೆ ಮೊಗ್ಗಿನ ಜಡೆ ಹಾಕೋಕ್ಕೇ, ಬಟ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ರೆಡಿ ಆದಮೇಲೆ ನಾವು ಸೆಲ್ಫಿ ತಗೊಂಡಿಲ್ಲ ಅಂತಂದರೆ ಹೇಗೆ ಅಲ್ವಾ? ನೆಕ್ಸ್ಟ್ ಇಲ್ಲಿ ಕಲಶ ಕನ್ನಡಿಗೆ ರೆಡಿ ಮಾಡ್ತಾ ಇದ್ದಾರೆ ಇವರು. ಕಲಶ ಕನ್ನಡಿ ಯಾರು ಇಟ್ಕೊಳ್ಳೋದು ಅಂತಂದರೆ ನಮ್ಮ ಕಡೆ ಎಲ್ಲ ಅಂದರೆ ಮದುಮಗಳ ತಂಗಿನೇ ಇಟ್ಕೊಳ್ಳೋದು, ಅಥವಾ ತಂಗಿ ಅಕ್ಕ ಯಾರಾದರೂ ಓಕೆ ಸ್ವಂತದಲ್ಲಿದ್ದರೆ ಹಾಗೆ ಇಟ್ಕೊತಾರೆ.
ಒಂದು ವೇಳೆ ಸ್ವಂತ ತಂಗಿ ಅಕ್ಕ ಯಾರೂ ಇಲ್ಲ ಅಂತಂದರೆ ಚಿಕ್ಕಪ್ಪ ಚಿಕ್ಕಪ್ಪನ ಮಗಳು ಆ ಥರ ಇರ್ತಾರಲ್ಲ, ಆ ಥರ ಇರ್ತಾರೆ. ನೆಕ್ಸ್ಟ್ ಇಲ್ಲಿ ಗುಂಬ ಪೂಜೆಗೆ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಗುಂಬ ಪೂಜೆ ಅಂತಂದರೆ ನಮ್ಮ ಕಡೆ ಬಾವಿ ಹತ್ರನೇ ಜಾಸ್ತಿಯಾಗಿ ಇದನ್ನು ಪೂಜೆ ಮಾಡ್ತಾರೆ. ಇದು ತಾಳಿ ಕಟ್ಟೋಕ್ಕಿಂತ ಮುಂಚೆ ಈ ಪೂಜೆ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಇದು ಏನಂತಂದರೆ ಕೆಲವು ಕಡೆ ಮೆಹಂದಿ ದಿನ ಮಾಡ್ತಾರೆ, ಇನ್ನು ಕೆಲವು ಕಡೆ ಮೆಹಂದಿ ದಿನ ಮಾಡೋಕ್ಕಾಗದವರು ಈ ಥರ ದಿಬ್ಬಣ ಶಾಸ್ತ್ರ ಹೊರಡೋಕ್ಕಿಂತ ಮುಂಚೆ ಮಾಡ್ತಾರೆ. ಯಾವುದೇ ಶಾಸ್ತ್ರ ಮಾಡಿ ಈ ಥರ ಶಾಸ್ತ್ರಗಳಿಗೆಲ್ಲ ಬಿದಿರಿನ ಚಾಪೆ ಇಂಪಾರ್ಟೆಂಟ್ ನಮ್ಮ ಕಡೆ. ಒಂದು ಚೊಂಬಲ್ಲಿ ನೀರು ಸೇರ್ತಾರೆ, ಸೇರಿಬಿಟ್ಟು 5 ಎಲೆ ಹಾಕಿ ಅದಕ್ಕೆ ಗುರು ಹಿರಿಯರ ಆಶೀರ್ವಾದ ಪಡ್ಕೊಂಡು ಅದಕ್ಕೆ ಹೊದ್ಲು ಅಂತ ಹೇಳ್ತಾರೆ ನಮ್ಮ ಕಡೆ, ಅದನ್ನ ಹಾಕಿ ಅದಾದಮೇಲೆ ಬಾಳೆಹಣ್ಣು ಬೆಲ್ಲ ಎಲ್ಲ ಹಾಕಿ ಇದು ದೇವ್ರ ಹತ್ರ ಬೇಡ್ಕೊತಾರೆ. ಮತ್ತು ಇನ್ನೊಂದೇನೆಂದರೆ ನಮ್ಮ ಕಡೆ ಅಡಿಕೆದು ಹೊಂಬಾಳೆ ಬರುತ್ತಲ್ಲ, ಹಿಂಗಾರ ಅಂತ ಹೇಳ್ತೀವಿ, ಅದೂ ತುಂಬ ಇಂಪಾರ್ಟೆಂಟ್. ಎಲ್ಲ ಇದರಲ್ಲೂ ಶಾಸ್ತ್ರಗಳಲ್ಲೂ ನಮಗದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ತೆಂಗಿನಕಾಯಿನ ಹೊಡೆದ್ಬಿಟ್ಟು ಆಮೇಲೆ ಇದು ಅದೇ ನೀರನ್ನ 5 ಎಲೆಗಳಿಗೂ ಹಾಕಿ ಅದಾದಮೇಲೆ ಬಾವಿಗೂ ಹಾಕಬೇಕು.
ಅಕ್ಕೂಡನೆ ಉಂಡು ಬಂಗಾರದಪ್ಪರ ಯೂಟ್ಯೂಬ್ ಪಾಡ್ವಾ. ಸೊ ನೆಕ್ಸ್ಟ್ ಇಲ್ಲಿ ಸೋದರ ಮಾವ ಮನೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ದೇವರಿಗೆ ಮತ್ತು ಹಿರಿಯರಿಗೆಲ್ಲ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಆದಮೇಲೆ ಮಂಟಪಕ್ಕೆ ಹೊರಡೋ ಶಾಸ್ತ್ರ ಇದು. ಮೊದಲೆಲ್ಲ ಹೇಳ್ತಿದ್ರು ಎಷ್ಟು ಚೆನ್ನಾಗಿ ರೆಡಿ ಆಗಬೇಕು ಅಷ್ಟೆಲ್ಲ ಚೆನ್ನಾಗಿ ರೆಡಿ ಆಗಬೇಕು, ಮದುವೆಯಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ರೆಡಿ ಆಗೋಕ್ಕಾಗೋದು, ಮತ್ತು ಯಾವತ್ತೂ ರೆಡಿ ಆಗೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಟ್ರೆಂಡ್ ಬೇರೆಯೇ ಇದೆ, ಮದುವೆಗಿಂತ ಜಾಸ್ತಿ ಬಂದವರೇ ನಾವು ರೆಡಿ ಆಗ್ತೀವಿ ಬೇಕಂತಂದರೆ ಅಲ್ವಾ. ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಎಲ್ಲಿ ಕೂತ್ಕೊಳ್ತಾರೆ ಅಂತ. ಹುಡುಗಿನ ಅಲ್ಲಿ ಕೂರಿಸಿದ್ದಾರೆ, ಹಾಗೆ ಕೂರಿಸ್ಬಿಟ್ಟು ಹಾಗೆ ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ. ಆಶೀರ್ವಾದ ಮಾಡಿ ಅದಾದಮೇಲೆ ಮಂಟಪಕ್ಕೆ ಹೊರಡೋ ಶಾಸ್ತ್ರ. ಎಲ್ಲರ ಕಾಲಿಗೂ ಅಡ್ಡ ಬಿದ್ದು ಅದಾದಮೇಲೆ ಮಂಟಪಕ್ಕೆ ಹೊರಡೋ ಶಾಸ್ತ್ರ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತಂತೆ. ಸೊ ಹಾಗಾಗಿ ನನ್ನ ಫ್ರೆಂಡ್ ಮದುವೆನೂ ತುಂಬ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊತೀನಿ. ಅವರು ಹ್ಯಾಪಿ ಮ್ಯಾರಿಡ್ ಲೈಫು ಅಂತ ಕೇಳ್ಕೊಳ್ಳಿ ಎಲ್ಲರೂ ಕಮೆಂಟ್ ಹಾಕಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಐದು ಜನ ಯಾರು ಅಪ್ಪ ಅಂತಂದ 5 ಜನ ಬರ್ಬಂದು ಲೆಕ್ಕ ಇದೆಲ್ಲ ಆದ ನಂತರ ಸೋದರ ಮಾವನೇ ಕೈ ಹಿಡಿದು ಏಳಿಸ್ಬೇಕು. ಸೊ ಯೂಶುವಲಿ ಸೋದರ ಮಾವ ಇಲ್ಲ, ಹಾಗಾಗಿ ಅವ್ರ ಮಗ ಕೈ ಹಿಡಿದು ಏಳಿಸ್ತಾರೆ. ಸೊ ಅದಾದಮೇಲೆ ಆಶೀರ್ವಾದ ಪಡ್ಕೊಂಡು ಇವಾಗ ಕಾಲಿಗೆ ಬೀಳ್ತದಲ್ಲ ಅದು ಅವರ ಅಮ್ಮ. ಸೊ ಅವ್ರಿಗೂ ಆಶೀರ್ವಾದ ಪಡ್ಕೊಂಡು ಹಾಗೆ ಅವರಿಗೆ ಅಪ್ಪ ಇಲ್ಲ, ರೀಸೆಂಟಾಗಿ ಇದಾಗಿದ್ದು ತೀರ್ಕೊಂಡಿದ್ದು. ಹಾಗಾಗಿ ತುಂಬ ಎಮೋಷ್ನಲ್ ಮೂಮೆಂಟ್ ಆಗಿತ್ತು ಇದು ಅಂತೂ. ಎಲ್ಲರೂ ಒಂಥರ ಹತ್ಬಿಟ್ವಿ, ನಮಗೆಲ್ಲರಿಗೂ ಕಣ್ಣಲ್ಲಿ ನೀರು ಬಂದುಬಿಡ್ತು. ಯಾಕಂದರೆ 1 ವರ್ಷವೂ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ ನಮ್ಮ ಮದುಮಗಳು ಹೋಗೋ ಗಾಡಿ ರೆಡಿಯಾಗಿದೆ. ಸೊ ಇನ್ನೂ ಈ ಗಾಡಿಯಲ್ಲೇ ಹೋಗೋದು. ಮಂಟಪಕ್ಕೆ ಹೋಗಿ ಅದಾದಮೇಲೆ ದಾರ ಮುಹೂರ್ತಕ್ಕೆ ಯಾವುದು ಸೀರೆ ಬೇಕೋ ಅದು ತಾಂಬೂಲ ಬದಲಾಯಿಸ್ಕೊತಾರೆ. ಅಂದ ಹಾಗೆ ಇವಳ ಹೆಸರು ಕವಿತಾ ಅಂತ, ಇವಳು ನಮ್ಮ ಕಾವ್ಯ ಅಂತ ಹೇಳಿದೆಲ್ಲ ರೂಮ್ಮೇಟ್ಸ್ ಅಂತ ಅವಳ ತಂಗಿ. ಸೊ ಇವಳು ನಮಗೆ ಇದು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು. ಅಂದರೆ ನನಗೆ ಮಂಟಪದಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಪಾಪ ಸ್ವಲ್ಪ ಅಳ್ತಾಯಿದ್ಲು, ಅನ್ಕಂಫರ್ಟ್ ಆಗಿದ್ಲು. ಹಾಗಾಗಿ ನಾನು ಇವಳ ಹತ್ರನೇ ಹೆಲ್ಪ್ ತೊಗೊಂಡಿದ್ದೆ. ಸೊ ಥ್ಯಾಂಕ್ ಯು ಕವಿತಾ ಅಂತ ಹೇಳ್ತೇನೆ. ಹಾಗೆ ನೆಕ್ಸ್ಟ್ ಇಲ್ಲಿ ಮದುಮಗಳು ರೆಡಿಯಾಗಿ ಮಂಟಪಕ್ಕೆ ಹೊರಡೋದು. ಸರಿ, ದಿಪ್ಪಣ್ಣ ಹೊರಡ್ತು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಮದುವೆ ಎಲ್ಲೂ ಆಗಿರುತ್ತೆ. ಸೊ ಆದಷ್ಟು ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ. ಅಂತೂ ನನ್ನ ಮದುಮಗಳು ಹೇಗೆ ಕಾಣ್ತಿದ್ದಾಳೆ ಹೇಳಿ ಆಯಿತಾ. ನಮ್ಮ ಮದುಮಗಳು ಚೆನ್ನಾಗಿ ಕಾಣ್ತಿದ್ದಾಳಲ್ವ? ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್. ಲವ್ ಯು ಆಲ್.